ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ಬಂದು ಡಿಸಿಪ್ಲಿನ್ ಇಸ್ ಅ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್. ಸೊ ನೀವು ಎಲ್ಲಿ, ಯಾವಾಗ, ಹೇಗೆ ಡಿಸಿಪ್ಲಿನ್ ಇರ್ತೀರೋ ಅದು ನಿಮ್ಮ ಜೀವನದಲ್ಲಿ ನಿಮಗೆ ತರುವಂತಹ ಯಶಸ್ಸು. ಸೊ ನೀವು ಯಶಸ್ಸು ಗಳಿಸಬೇಕು ಅಥವಾ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದಂತಹ ಗೋಲ್ಗಳನ್ನು ರೀಚ್ ಆಗಬೇಕು. ಸೊ ಆ ಒಂದು ವಿಚಾರಕ್ಕೆ ನೋಡೋದಾದರೆ ನಿಮ್ಮ ಒಂದು ಡಿಸಿಪ್ಲಿನ್ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಉದಾಹರಣೆಗೆ ಹೇಳೋದಾದರೆ, ನಾನು ಈ ವರ್ಷ ಡಿಗ್ರಿ ಫೈನಲ್ ಇಯರ್ ಅಂತ ಅಂದ್ಕೊಳ್ಳೋಣ. ಡಿಗ್ರಿ ಫೈನಲ್ ಇಯರ್ ಇರುವಾಗ ನಾನು ಎಂಡ್ ಆಫ್ ದ ಡಿಗ್ರಿ ಅಥವಾ ಓವರ್ ಎ ಪೀರಿಯಡ್ ಆಫ್ ಡಿಗ್ರಿ ನಾನು 80% ಅಥವಾ 90% ನಾನು ಮಾರ್ಕ್ಸ್ ತೆಗಿಬೇಕು ಅಥವಾ ಔಟ್ ತೆಗಿಬೇಕು ಅಂತ ಅಂದ್ಕೊಂಡಾಗ ನೀವು ಆ ಒಂದು ಡಿಸಿಪ್ಲಿನ್ ಅಂದರೆ ಓದೋದು ಡಿಸಿಪ್ಲಿನ್ ಬರಬೇಕಾಗತ್ತೆ, ಅಥವಾ ನೀವು ಕ್ಲಾಸ್ಗಳಲ್ಲಿ ನೀವು ಅಟೆಂಡ್ ಮಾಡುವಂಥ ಡಿಸಿಪ್ಲಿನ್ ಬರಬೇಕಾಗತ್ತೆ, ಅಥವಾ ನೀವು ಟೀಚರ್ಸ್ ಹತ್ರ ನಡ್ಕೊಳ್ಳುವಂಥದ್ದು ಡಿಸಿಪ್ಲಿನ್ ಬರಬೇಕಾಗತ್ತೆ. ಸೊ ಇದೆಲ್ಲದೂ ಕೂಡ ಅಕ್ಯುಮುಲೇಟ್ ಆಗಿ ಎಂಡ್ ಆಫ್ ದ ಡಿಗ್ರಿ ಅಥವಾ ನೀವು ಫೈನಲ್ ಇಯರ್ ಬಂದಾಗ ಯು ವಿಲ್ ಗೆಟ್ ದ ಸೇಮ್ ಮಾರ್ಕ್ಸ್ ವಿತ್ ಯುವರ್ ವಾಟ್ ಯು ಎಕ್ಸ್ಪೆಕ್ಟೆಡ್. ಅಥವಾ ನಾನು ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಳ್ತೀರಾ, ನೀವು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಡಿಸಿಪ್ಲಿನ್ ಇದ್ದರೆ ನಿಮಗೆ ಯಶಸ್ಸು ಖಂಡಿತ ಹೌದು. ಸೊ ಯಾವುದೆಲ್ಲ ವಿಚಾರಗಳಲ್ಲಿ ನೀವು ಡಿಸಿಪ್ಲಿನ್ ಇರಬೇಕಾಗುತ್ತೆ. ಡಿಸಿಪ್ಲಿನ್ ಹೆಲ್ಪ್ಸ್ ಯು ಟು ಸ್ಟೇ ಫೋಕಸ್ಡ್ ಆನ್ ಯುವರ್ ಗೋಲ್ಸ್. ಸೊ ಅದೇ ನಾನು ಗೋಲ್ ಅಂತ ಹೇಳಿದೆ. ಅದೇ ಥರ ನಾನು ವೆಲ್ತಿಗೆ ನೋಡೋದಾದರೆ, ನೀವು ನನ್ನ 45 ಇಯರ್ಸ್ ಅಥವಾ 50 ಇಯರ್ಸಿಗೆ 1.5 crores ನನ್ನ ಹತ್ರ ಇರಬೇಕು ನನ್ನ ಪಾಕೆಟಲ್ಲಿ ಅಂತ ಅಂದ್ಕೊಂಡ್ರೆ, ನೀವು ಯಾವಾಗ ದುಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸೊ ಅದಕ್ಕೂ ಮುಂಚೆ ಅವಕಾಶಗಳಿದ್ದರೆ ಸೊ ನೀವು ಪ್ರತಿ ತಿಂಗಳು ಒಂದು ಸ್ಮಾಲ್ ಅಮೌಂಟ್, ಐದರ್ ಇಟ್ ಈಸ್ 10,000 ಆಗಿರ್ಬೋದು ಅಥವಾ 20,000 ಆಗಿರ್ಬೋದು. ಸೊ ಈ ಥರ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ, ನೀವು 20 ಇಯರ್ ನಿಮ್ಮ ಕೆರಿಯರ್ ಏನು ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಅಟ್ ದ ಏಜ್ ಆಫ್ 40 ಅಥವಾ 45 ನಿಮಗೆ ಖಂಡಿತವಾಗಿ ನಿಮಗೆ 1.5 CR ಖಂಡಿತವಾಗಿ ಸಿಗುತ್ತೆ. ಬಿಕಾಸ್ ಆಫ್ ಡಿಸಿಪ್ಲಿನ್ ಮತ್ತು ಕಮಿಟ್ಮೆಂಟ್ ಮತ್ತು ಕನ್ಸಿಸ್ಟೆಂಟ್, ಈ ಮೂರು ಇದ್ದಾಗ ಮಾತ್ರ ನಿಮಗೆ ಆ ಒಂದು ಯಶಸ್ಸು ಅಥವಾ ಗೋಲ್ ರೀಚ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಕನ್ಸಿಸ್ಟೆಂಟ್ ಎಫರ್ಟ್ಸ್ ಲೀಡ್ಸ್ ಟು ಲಾಂಗ್ ಟರ್ಮ್ ಸಕ್ಸಸ್. ಸೊ ಮೊದಲನೇ ಪಾಯಿಂಟಲ್ಲಿ ನಾನು ಈ ಒಂದು ಪಾಯಿಂಟನ್ನು ಕವರ್ ಮಾಡಿದೆ. ಏನಂದರೆ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ. ನಾನು ಈ ತಿಂಗಳು 20,000 ಡೆಪಾಸಿಟ್ ಮಾಡ್ತೀನಿ, ಮುಂದಿನ ತಿಂಗಳು 5,000 ಡೆಪಾಸಿಟ್ ಮಾಡ್ತೀನಿ, ಮುಂದಿನ ತಿಂಗಳು ಆಚೆ ತಿಂಗಳು ಮಾಡೋದೇ ಇಲ್ಲ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ನೀವು ನಿಮ್ಮ ಗೋಲ್ನ ರೀಚ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನೀವು ಒಂದು ನಿರ್ಧಾರ ತಗೊಳ್ಳೋದು ಏನಂತಂದರೆ, ಕನ್ಸಿಸ್ಟೆಂಟ್ ಆಗಿ ನೀವು 10,000 ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು 10,000 ಎವ್ರಿ ಮಂತ್ ಡೆಪಾಸಿಟ್ ಮಾಡ್ತಾ ಹೋಗಿ, ಅಟ್ಲೀಸ್ಟ್ 1 year 2 year. ಅದಾದಮೇಲೆ ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ದಟ್ ಅಮೌಂಟ್. ಸೊ ಹೀಗೆ ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಯು ವಿಲ್ ಗೆಟ್ ಎ ಮೋರ್ ಮನಿ ಇನ್ ಯುವರ್ ಲೈಫ್. ಸೊ ಡಿಸಿಪ್ಲಿನ್ ಇರಬೇಕು, ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು, ಜೊತೆಗೆ ಸ್ಮಾಲ್ ಡೈಲಿ ಆ್ಯಕ್ಷನ್ಸ್ ಕ್ರಿಯೇಟ್ಸ್ ಎ ಬಿಗ್ ರಿಸಲ್ಟ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಪ್ರತಿ ದಿನ ಸಣ್ಣ ಚಿಕ್ಕ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು ಅಥವಾ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ನಿಮಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಪರ್ಫೆಕ್ಟ್ ಆಗ್ತೀರಾ. ಡಿಸಿಷನ್ ತಗೊಳ್ಳೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಅನಲೈಸ್ ಮಾಡೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಅಥವಾ ನಿಮ್ಮ ಗೋಲ್ ರೀಚ್ ಮಾಡಲಿಕ್ಕೆ ಹತ್ರ ಬಂದಿರ್ತೀರ. ಸೊ ಹಾಗಾಗಿ ಪ್ರತಿ ದಿನ ಅಥವಾ ಒನ್ಸ್ ಇನ್ ಎ ವೀಕ್ ನೀವು ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳುವಂಥದ್ದಾಗಿರ್ಬೋದು ಅಥವಾ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ನಿಮ್ಮ ಜೀವನದಲ್ಲಿ. ಅದನ್ನು ಬದಲಾವಣೆ ಮಾಡಿಕೊಂಡು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ನಿಮಗೆ ಸಾಥ್ ಕೊಡುವಂಥದ್ದು ಅಥವಾ ಯಶಸ್ಸು ಕೊಡುವಂಥದ್ದು ಆಗಿರುತ್ತೆ. ಡಿಸಿಪ್ಲಿನ್ ಬಿಲ್ಡ್ಸ್ ಸ್ಟ್ರಾಂಗ್ ಹ್ಯಾಬಿಟ್ಸ್ ಆ್ಯಂಡ್ ರೊಟೀನ್ಸ್. ಖಂಡಿತವಾಗಿ ಹೌದು, ನೀವು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಅಥವಾ ನೀವು ಮಾಡುವಂತಹ ಡಿಸಿಪ್ಲಿನ್ ಕೆಲಸಗಳಲ್ಲಿ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರ, ಮತ್ತು ಜೊತೆಗೆ ಅದು ರೊಟೀನ್ ಆಗ್ತಾ ಹೋಗುತ್ತೆ ನಿಮಗೆ. ಈಗ ಹಿಂದೆ ನಾನು ಉಳಿತಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇರಲಿಲ್ಲ, ಅಥವಾ ನನ್ನ ಹಣ ಎಲ್ಲೂ ಕೂಡ ಡೆಪಾಸಿಟ್ ಮಾಡ್ತಾ ಇರಲಿಲ್ಲ. ಸೊ ಈಗ ನನಗದು ಪ್ರಾಕ್ಟೀಸ್ ಆಗಿದೆ. ಎವ್ರಿ ಮಂತ್ ಹ್ಯಾವ್ ಟು ಡೆಪಾಸಿಟ್ ಅಟ್ಲೀಸ್ಟ್ ಮಿನಿಮಮ್ 10,000 rupees, ಐದರ್ RD ಅಥವಾ ಚೀಟಿಗಳಲ್ಲೋ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ಗಳಲ್ಲೋ ಅಥವಾ ಸ್ಟಾಕ್ಗಳಲ್ಲೋ. ಸೊ ಎಲ್ಲ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇರುತ್ತೆ. ಮಿನಿಮಮ್ 10,000 rupees ಐ ಹ್ಯಾವ್ ಟು ಸೇವ್. ಸೊ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ, ಐ ಹ್ಯಾವ್ ಟು ಸೇವ್ ಮಿನಿಮಮ್ 10,000 ಅಂತ. ಇಫ್ ಇಟ್ ಈಸ್ ಮೋರ್ ದೆನ್ 10,000 ದಟ್ ಈಸ್ ಆಲ್ಸೋ ಗುಡ್ ಫಾರ್ ಅಸ್ ಓನ್ಲಿ, ನಾಟ್ ಫಾರ್ ದೆಮ್.
ಸೊ ಬೇರೆಯವರಿಗೋಸ್ಕರ ನೀವು ಹಣನ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಸೇವಿಂಗ್ಸ್ ಮಾಡೋದಾಗಲಿ ಮಾಡಬೇಡಿ. ನಿಮಗೋಸ್ಕರ ನೀವು ಹಣನ ಉಳಿತಾಯ ಮಾಡಿ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮಗೆ ಯಾರೆಲ್ಲ ಡಿಪೆಂಡೆಂಟ್ ಆಗಿರ್ತಾರೆ ಅವರಿಗೆ ಅದು ಬೆನಿಫಿಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಇಟ್ ಹೆಲ್ಪ್ ಅವಾಯ್ಡ್ ಡಿಸ್ಟ್ರಾಕ್ಷನ್ ಆ್ಯಂಡ್ ಡಿಲೇ. ಸೊ ನೀವು ಡಿಸಿಪ್ಲಿನ್ ಇದ್ದು ಕನ್ಸಿಸ್ಟೆನ್ಸಿ ಇದ್ದು ಆ್ಯಕ್ಷನ್ ತಗೊಳ್ಳೋ ಓರಿಯೆಂಟೆಡ್ ಆಗಿದ್ದರೆ ನಿಮಗೆ ಎಲ್ಲೂ ಕೂಡ ನಿಮ್ಮ ನಿರ್ಧಾರದಲ್ಲಿ ಯಾವುದೇ ಥರ ಡಿಸ್ಟ್ರಾಕ್ಷನ್ಸ್ ಆಗೋದಿಲ್ಲ ಮತ್ತು ಡಿಲೇ ಆಗೋದಿಲ್ಲ. ಸೊ ಎಲ್ಲನೂ ಕೂಡ ಫಾಸ್ಟಾಗಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸಕ್ಸಸ್ ಈಸ್ ನಾಟ್ ಅಬೌಟ್ ದ ಟ್ಯಾಲೆಂಟ್ ಅಲೋನ್, ಬಟ್ ಕನ್ಸಿಸ್ಟೆಂಟ್ಲಿ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಕನ್ಸಿಸ್ಟೆನ್ಸಿ ಇರಬೇಕು ನಿಮ್ಮ ಜೀವನದಲ್ಲಿ, ಡಿಸಿಪ್ಲಿನ್ ಇರಬೇಕು ನಿಮ್ಮ ಜೀವನದಲ್ಲಿ. ಅದು ಇಲ್ಲ ಅಂತಂದರೆ ನಿಮಗೆ ಯಶಸ್ಸು ಖಂಡಿತವಾಗಿ ಸಿಗೋದಿಲ್ಲ. ಡಿಸಿಪ್ಲಿನ್ ಕೀಪ್ಸ್ ಯು ಮೂವಿಂಗ್ ಈವನ್ ವೆನ್ ಮೋಟಿವೇಶನ್ ಈಸ್ ಲೋ. ಸೊ ನೀವು ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡು ನಿಮ್ಮ ಎಂಟೈರ್ ನಿರ್ಧಾರಗಳು ತಗೊಳ್ಳೋಂಥದ್ರಲ್ಲಿ ನೀವು ಕುಗ್ಗಿದ್ರೂ ಕೂಡ ಈ ಒಂದು ಡಿಸಿಪ್ಲಿನ್ ಏನು ಮಾಡುತ್ತೆ, ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ನಿಧಾನಕ್ಕೆ, ಹಂತವಾಗಿ ನಿಮ್ಮನ್ನು ಕರ್ಕೊಂಡೋಗಿ ಯಶಸ್ಸನ್ನ ದಾರಿಗೆ ರೀಚ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಡಿಸಿಪ್ಲಿನ್ ಮತ್ತು ಕಮಿಟ್ಮೆಂಟು ವೆರಿ ವೆರಿ ಇಂಪಾರ್ಟೆಂಟ್. ಲರ್ನಿಂಗ್ ಫ್ರಮ್ ದ ಮಿಸ್ಟೇಕ್ಸ್ ಬಿಕಮ್ ಈಸಿಯರ್ ವಿತ್ ಡಿಸಿಪ್ಲಿನ್. ನೀವು ತಗೊಳ್ಳೋಂತಹ ಆ್ಯಕ್ಷನಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಆದಾಗ ಅದರಿಂದ ನೀವು ತುಂಬಾ ಪಾಠ ಕಲಿತೀರ. ಜೊತೆಗೆ ಡಿಸಿಪ್ಲಿನ್ ಇರೋದರಿಂದ ನೀವು ಗ್ರೋ ಆಗಲಿಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಡಿಸಿಪ್ಲಿನ್ ಟುಡೇ ಕ್ರಿಯೇಟ್ ಸಕ್ಸಸ್ ಟುಮಾರೋ. ಇವತ್ತು ನೀವು ಡಿಸಿಪ್ಲಿನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಡಿಸಿಪ್ಲಿನ್ ಆಗಿ ನೀವು ಕೆಲಸ ಮಾಡೋವಂಥದ್ದಾಗಿರ್ಬೋದು, ಅಥವಾ ಡಿಸಿಪ್ಲಿನ್ ಆಗಿ ನೀವು ತಗೊಳ್ಳೋಂಥ ನಿರ್ಧಾರಗಳಾಗಿರ್ಬೋದು, ಅಥವಾ ನೀವು ಕೊಡುವಂಥ ಗೈಡೆನ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಇವತ್ತು ಚಿಕ್ಕದಾಗಿದ್ರೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಥವಾ ಮುಂದಿನ ದಿನಗಳಲ್ಲಿ ಅದು ಒಂದು ದೊಡ್ಡ ಸಕ್ಸಸ್ ಕಾಣುತ್ತೆ ನಿಮಗೆ. ಸೊ ಹಾಗಾಗಿ ನೀವು ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಸಕ್ಸಸ್ ಕಾಣಬೇಕು ಅಂದರೆ ನಿಮಗೆ ಡಿಸಿಪ್ಲಿನ್ ಇರುತ್ತೆ. ಸೊ ಹಾಗಾಗಿ ಡಿಸಿಪ್ಲಿನ್ ಅನ್ನೋದನ್ನು ನೀವು ಮರಿಬೇಡಿ, ಮತ್ತು ಕಮಿಟ್ಮೆಂಟು ಕನ್ಸಿಸ್ಟೆಂಟಿ ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್, ನನ್ನ ವೀಡಿಯೋಸ್ಗಳನ್ನು ನೋಡ್ತಿರೋದಕ್ಕೆ ಮತ್ತು ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತು ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.